ಜೈ ಕಿಸಾನ್, ಜೈ ಕಿಸಾನ್, ಹೋರಾಟಕ್ಕೆ ಒಗ್ಗಟ್ಟಿರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯವಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ರುಚ್ಚಾ ಬ್ಯಾಟ್ರಿ ಮಾಲಕರಿಗೆ, ರುಚ್ಚಾ ಬ್ಯಾಟ್ರಿ ಮಾಲಕರಿಗೆ, ರೈತರ ಸಂಘಕ್ಕೆ, ಕಬ್ಬು ಬೆಳೆಗಾರ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ಹೋರಾಟಕ್ಕೆ, ಅನ್ನದಾತರಿಗೆ, ಅನ್ನದಾತರಿಗೆ ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ O20 ಫ್ಯಾಕ್ಟರಿ ಮಾಲಕರಿಗೆ, ರೈತರ ಹಕ್ಕ ಇರುವ ಫ್ಯಾಕ್ಟರಿ ಮಾಲಕರಿಗೆ ಅನ್ನದಾತರಿಗೆ, ಅನ್ನದಾತರಿಗೆ, ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, बोलो भारत माता की, बोलो भारत माता की, ताई भुवनेश्वरी माता की, ताई भुवनेश्वरी माता की. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಲುಚ್ಚಾ ಫ್ಯಾಕ್ಟರಿ ಮಾಲಕರಿಗೆ, ಲುಚ್ಚಾ ಫ್ಯಾಕ್ಟರಿ ಮಾಲಕರಿಗೆ, ನಾಲಾಯಕ್ ಫ್ಯಾಕ್ಟರಿ ಮಾಲಕರಿಗೆ, ನಾಲಾಯಕ್ ಫ್ಯಾಕ್ಟರಿ ಮಾಲಕರಿಗೆ, O20 ಫ್ಯಾಕ್ಟರಿ ಮಾಲಕರಿಗೆ, O20 ಫ್ಯಾಕ್ಟರಿ ಮಾಲಕರಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಕಬ್ಬು ಬೆಳೆಗಾರ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ಹೋರಾಟಕ್ಕೆ, ಅನ್ನದಾತರಿಗೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಲ್ಲ ನನ್ನ ಅನ್ನದಾತರಿಗೆ ಪಾದಗಳಿಗೆ ನಮಿಸುತ್ತಾ, ನಮ್ಮ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಅವರ ಧ್ವನಿಯಾಗಿ ರಾಯಬಾಗ್ ಪಟ್ಟಣದಲ್ಲಿ ಸೇರಿದ್ದೇವೆ. ಎಲ್ಲ ಕಾರ್ಮಿಕರು, ಅಂಗಡಿ ಮಾಲೀಕರು, ಎಲ್ಲ ಸಂಘಟನೆಗಳು ಇವತ್ತು ಸೇರಿದ್ದೀವಿ. ಆದ್ರೆ ರಾಜಕೀಯ ಪಕ್ಷಗಳದ್ದು ಸ್ವಲ್ಪ ಅನುಪಸ್ಥಿತಿ ಬಹಳ ಕಮ್ಮಿ ಕಾಣತೈತಿ. ಬಂದಾರು ಆದ್ರೆ ಸ್ವಲ್ಪ ಕಮ್ಮಿ ಕಾಣತೈತಿ. ಅದ ಯಾವ್ದಾದ್ರು ರಾಜಕೀಯ ಪಕ್ಷ ಹೋರಾಟ ಇತ್ತಂದ್ರೆ ಇದ್ದ ಡಬಲ್ ಜನ ಸೇರ್ತಿದ್ರೆ ಇಲ್ರ. ಅದಕ್ಕೆ ಯಾಕಂದ್ರೆ ನಮ್ಮ ರೈತ ಕೇಳತ್ತಿದ್ದ, ಅವ ಬೆಳೆದ ಬೆಳೆಗೆ ನಾವು ಯಾರೋ ರಾಜಕಾರಣಿಗಳು ಬೆಲೆ ಘೋಷಿಸಬೇಕಾಗೈತಿ. ಅವ್ರ್ಯಾರ್ರಿ ಬೆಲೆ ಘೋಷಣೆ ಮಾಡಕ? ಇವತ್ತ ಒಂದು ಚಪ್ಪಲ್ಗೆ MRP ಐತಿ, ಒಂದು ಸ್ಟಾರ್ ಗುಟ್ಕ ಇಲ್ಲಾದ್ರೂ ನಾವು ಬದುಕ್ತೇವ ಇಲ್ರ. ಸಿಗರೇಟ್ಗೆ MRP ಐತಿ. ಆದ್ರ ನಮ್ಮ ರೈತ ಬೆಳೆದ ಬೆಳೆಗೆ MRP ಅನ್ನು ಇಲ್ಲ, ಬೆಲೆ ಈ ಮಕ್ಕಳು ನಿಗದಿ ಮಾಡೋರಂತ. ಇವ್ರ್ಯಾರು ಮಕ್ಕಳು ನಿಗದಿ ಮಾಡಕ? ನಮ್ಮ ಬೆಳೆಗೆ ನಾವು ಬೆಳೆಗೆ ನಿಗದಿ ಮಾಡ್ಬೇಕು ಹೊರತಾಗಿ ಇವ್ರು ಯಾರು ಅಲ್ಲ. ಚಪ್ಪಲ್ ಇಲ್ಲಾದ್ರೂ ನಾವು ಬದುಕ್ತೇವಲ್ರಿ. ಆದ್ರೆ ಅನ್ನಿಲ್ಲ ಇವತ್ತು ಯಾವ ಜಗತ್ತಿನಾಗಿನ ಒಂದು ಜೀವಿಸುವುದ ಬದುಕಾಕ ಸಾಧ್ಯ ಇಲ್ಲ. ಅನ್ನದಾತ ಇವತ್ತು ರೋಡಿಗೆ ಬಂದಾನ. ಭಾರತದ ದೇಶದ ಬೆನ್ನೆಲುಬು ಅಂತ ಯಾರು
ಬಳಸ್ಕೊಳ್ತಾರ. ಇವತ್ತು ಆ ಬೆನ್ನೆಲುಬನ್ನ ಫ್ಯಾಕ್ಟರಿ ಮಾಲೀಕರು ಮುರಿಯಾಕತ್ತಾರ. ಬರೀ ಕಬ್ಬು ಅಂದ್ರೆ ಕಬ್ಬು ಅಷ್ಟೇ ಅಲ್ಲ, ಪ್ರತಿಯೊಂದು ಬೆಳೆ ನೋಡ್ರಿ ನೀವು. ರೈತ ಭತ್ತ ಬೆಳಿತಾನ, ಭತ್ತ ಬೆಳೆದ್ಬೇಕ ಅದನ್ನ ಅಕ್ಕಿ ಮಾಡಿ ಮಾಲಕ ಅಕ್ಕಿ ಯಾರು ಮಾರ್ತಾರಲ್ಲ ಅವ್ನು ಕೋಟ್ಯಾಧಿಪತಿ ಆಗತ್ತಾನು. ಮತ್ತ ನಮ್ಮ ರೈತ ಭತ್ತ ಬೆಳೆದ ರೈತ ಮತ್ ಇವತ್ತು ಬೀದಿ ಮೇಲೆ, ಹೌದು ಇಲ್ರಿ? ಬರೀ ಕಾಯಿಪಲ್ಲೆ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಕಾಯಿಪಲ್ಲೆ ಸಾಕತ್ತ ರೇಟ್ ಬೇರೆದವರು ಮಾಡೋರು, ನಾವು ಬುಟ್ಟಿ ತುಂಬ್ಕೊಂಡ್ ಬರೋದ ಈ ಮಕ್ಳು ರೇಟ್ ಮಾಡೋರ. ಮೀಡಿಯೇಟರ್ ಈ ಮೀಡಿಯೇಟರ್ನೆಲ್ಲ ತೆಗೆದು ಹಾಕುತ್ತಾಗ ನಮ್ಮ ರೈತರು ಯಾವಾಗೂ ನಾವು ಉದ್ಧಾರ ಆಗೋದಿಲ್ಲ. ನಮ್ಮ ರೈತರ ಬೆಳೆಗೆ ಬಂಗಾರದ ಬೆಳೆ ಬರಬೇಕು. ಯಾಕಂದ್ರೆ ನಾವೆಲ್ಲರೂ ಇವತ್ತು ಕಬ್ಬ ಸಾಕತ್ತು, ಎಲ್ಲರೂ ಕಬ್ಬನ ಬೆಳಿತೇವೆ. ನಾವ್ ಯಾವಾಗೂ ಬೇರೆ 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 ಬೆಳಿ ಮಾಡ್ರಿ. ನೀವು ಬೆಳೆದು ಒಂದು ವರ್ಷ ಮನ್ಯಾಗ ಇಟ್ಟು ನೋಡ್ರಿ, ಈ ಮಕ್ಕಳೆಲ್ಲರೂ ಹಾದಿ ಮೇಲೆ ಬೀದಿ ಮೇಲೆ ಬಿಕ್ಕಿ ಬೇಡುವಂತ ಪರಿಸ್ಥಿತಿ ಬರ್ತೈತಿ. ನಾವು ಬೆಳೆದ್ರನ ಅನ್ನಲ್ಲ, ಹೌದು ಇಲ್ಲ? ನಾವು ಬೆಳೆದ್ರನ ಅನ್ನ ತಿನ್ನೋರಿ ಈ ಮಕ್ಳು. ಏನ್ ರೊಕ್ಕ ತಿಂತಾರು? ರೊಕ್ಕ ತಿಂತಾರೇನ್ರಿ? ತಿಂತಾರ ರೊಕ್ಕ ತಿನ್ಲಿ ಮಕ್ಳು. 2 ವರ್ಷ ಇರ್ತಾರಿ, 2 ವರ್ಷ ಇಟ್ಕೊಂಡ್ ಗಪ್ಪಕೊಂಡ್ರೆ ನೋಡೋಣ. ಬರೀ ಅಕ್ಕಿ ಬ್ಯಾಳಿ ಇವೇನದ ಯಾವ ಸಪ್ಲೈ ಮಾಡಕ್ ಹೋಗ್ಬೇಡ್ರಿ, ಎಲ್ಲಾ ಬಂದಿಟ್ಟು ನೋಡ್ರಿ. ಈ ಮಕ್ಳು ಹಾದಿ ಮೇಲೆ ಬಂದ ಬಿಕ್ಕಿ ಬೇಡೇ ಬೇಡ್ತಾರೋ. ಇವತ್ತು ಕೋಟ್ಯಾಧಿಪತಿ ಇರ್ಲಿ, ಇವತ್ತು ಲಕ್ಷಾಧಿಪತಿ ಇರ್ಲಿ, ತಿನ್ನುದ ಒಟ್ಟಿಗೆ ಅನ್ನನ. ಅದಕ್ಕ ದಯವಿಟ್ಟು ಎಲ್ಲಾ ಬಂಧುಗಳೇ ನಿಮ್ ಕೈ ಮುಗಿದು ಕೇಳ್ಕೊಳ್ತೇನೆ, ರೈತ ಯಾವತ್ತು ಸ್ಟ್ರೈಕ್ ಮಾಡಬಾರ್ದು. ರೈತ ಕೇಳೋದು ಎಂತಂದ್ರ ಕಂಟಿನ್ಯೂ 3 ಫೇಸ್ ವಿದ್ಯುತ್ ಅವ್ನು ಕೊಡ್ರಿ, ಅವ್ನ ನೀರು ಕೊಡ್ರಿ. ಯಾವತ್ತು ರೈತ ಕೈ ಚಾಚಂಗಿಲ್ಲ. ರೈತ ಕೊಡುವಂತ ಭಾಗ್ಯದಾತ ಇದನ್ನು. ಈ ದೇಶದ ನಿಜವಾದ ಭಾಗ್ಯದಾತ ಯಾರಾದ್ರೂ ಇದೆ ಅದು ನಮ್ಮ ರೈತ. ಸತ್ಯವಾದ ಮಾತು ಹೇಳ್ತೀನಿ, ನಮ್ಮ ರೈತ ಇಲ್ಲ ಅಂದ್ರೆ ಇವತ್ತು ಯಾರು ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಈ ಒಂದು ನನ್ನ ಒಂದ್ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ ಧನ್ಯವಾದ ತಿಳಿಸ್ತಾ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅನ್ನದಾತರಿಗೆ ನಮ್ಮ ಲಾಚದಾಗ ಹೇಳ್ತೀರಿ, ನಿನಗೊಂದು ಕಾರ, ನಿನ್ ಹೇದಿ ಒಂದು ಕಾರ, ನಿನ್ನ ಮಗಳಿಗೊಂದು ಕಾರ, ನಿನ್ನ ಮಗನಿಗೊಂದು ಕಾರ, ನಿನ್ನ ಹಳೆಗೊಂದು ಕಾರ ಕೊಡವ ಫ್ಯಾಕ್ಟ್ರಿ ಸುಧಾ. ನೀ ಏನು ಕಾರದಾಗ ತಿರುಗಾಡ್ತೀರಿ ಬೇವು ಹುಡುಗರು ಕಾರ, ಅವು ಪ್ರತಿಯೊಬ್ಬರು ರೈತರ ಬೆವರು ಸುರಿಸಿದ ಹನಿ ಬೆಲ್ಲಿ ತಗೊಂಡಿ. ಇವತ್ತ ರೈತ ಸಂಘಕ್ಕ ಫಸ್ಟ್ ಅಲ್ಲಿ 1 ದಿವಸ 2 ದಿವಸ ರೈತ ಸಂಘಟನೆ ಅಡ್ಡ ಬೆಂಬಲ ಸೂಚಿಸಿದ್ದು. ಕನ್ನಡ ಪರ ಸಂಘಟನೆ ಆಗಲಿ, ದಲಿತ ಸಂಘಟನೆ ಆಗಲಿ, ಕಾರ್ಮಿಕರ ಸಂಘಟನೆ ಆಗಲಿ, ಅದ್ರ ಮಹಿಳಾ ಸಂಘಟನೆ ಬೆಂಬಲ ಸೂಚಿಸಿದೆವು. ಇನ್ನು ಮುಂದೆ ನೀವೇನಾರ ರೈತರಿಗೆ ನೀವು ಸ್ಪಂದಿಸಲಿಲ್ಲ ಅಂದ್ರೆ ಪಂಜಾಬ್ ಮಾಧ್ಯಮದಾಗ ಒಂದು ಮನೆಗೆ ಒಂದು ಹೆಣ್ಣು ಒಂದು ಗಂಡ ನಾವು ಬಂದು ರೈತರಿಗೆ ಬೆಂಬಲ ಸೂಚಿತು. ನೀವು ಹೆಂಗ್ ನಡೆದ್ರೆ ಸರ್ಕಾರ ನೋಡ್ತೇವೆ. ಇವತ್ತು ಯಾವುದೋ ಪರಿಸ್ಥಿತಿದಾಗ ನಾವು ಘೋಷಣೆ ಮಾಡ್ಬೇಕು. ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ನೀವೇ ಕರ್ನಾಟಕದವ್ರು ಒಪ್ಪಂಗಿಲ್ಲ. ಪ್ರತಿಯೊಬ್ಬರು ರಾಜಕಾರಣದವ್ರಿಗೆ ಎಲ್ಲ ನಿಮ್ಮ 2 ಮೂರ ಫ್ಯಾಕ್ಟ್ರಿ ಅದಾವು, ಏನು ನಿಮಗೆ ಲಾಸ್ ಆಗಿಲ್ಲ. ರೈತರಿಗೆ ನೀವು ಅವ್ರಿಗೆ ಅವ್ರು ಬೆಳೆದ್ರೆ ನೀವು ಅನ್ನತ್ತೀರ, ಅವ್ರದ್ದು ಮನೆ ಕೊಟ್ಟು ಬಂಗಾರ ಮಾತ್ರ ರೊಕ್ಕ ತಿನ್ನಾಗಿಲ್ಲ. ನೀವು ಈ ದೇಶ ಮಾತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಾಗ ನಮ್ಮ ರಾಯಬಾಗ್ ಗ್ರಾಮೀಣದ ಕೈರ್ಕೊಡಿ ಅವರು ಏನಪ್ಪ ಒಂದು ಆಶ್ವಾಸನೆ ಕೊಟ್ಟಿರ್ತಂದ್ರ, ನಾಳೆ ರಾಯಬಾಗದಲ್ಲಿ ಏನು ಪ್ರತಿಭಟನೆ ಮಾಡ್ತಿರಲ್ಲ, ಎಷ್ಟು ಜನ ಸೇರ್ತಿರಲ್ಲ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಂತ ಹೇಳಿದ್ರು. ಅದೇ ತರನಾಗಿ ನಿನ್ನೆಯ ಒಂದು ಆದೇಶ ಕೊಟ್ಟಂತೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸೇರಿರುವಂತರ ಎಲ್ಲರೂ ಈ ಒಂದು ಸುಮಾರು 1:30-2 ಗಂಟೆಗೆ ಎಲ್ಲ ಇಲ್ಲೇ ಊಟ ಮಾಡಿಕೊಂಡು ಈ ಒಂದು ಊಟದ ವ್ಯವಸ್ಥೆ ಮಾಡಿರುವಂತ ಈ ನಮ್ಮ ರಾಯಬಾಗದ ಕೈರ್ಕೋಣಿ ಅವರಿಗೆ ಎಲ್ಲರಿಗೂ ವಂದನೆ ಹೇಳುತ್ತೇನೆ. ಅದೇ ತರನಾಗಿ ಸುಮಾರು ಒಂದು 25-30 ಕ್ಯಾನು ನೀರು ತಂದಿದ್ದಾರೆ ಆನಂದ್ ಪಾಟೀಲ್ ಅವರು, ಅವ್ರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಅದೇ ತರನಾಗಿ ಅಲ್ಲೇ ನಿಂತಂತಲ್ಲ ಒಂದು ಸ್ವಲ್ಪ ಜನ ಹಿಂದಿರ್ರಿ ಇಷ್ಟ. ಈಗ ನಮ್ಮೆಲ್ಲ ರೈತ ಬಾಂಧವರಿಗೆ जो देश जो चला है रईत बांधव की तरफ से और कृषि करने वालों की तरफ से देश चला है। और देश के जो मंत्री और कर्नाटक के बेलगाम जिले के जो कारखाने मालिक है, जो रईत की जो ख्वाहिश है जिसके लिए वो रोड पे उतरे हैं 6-7 दिन से, उसके लिए वो राजी हो जाए। वरना हम सब मुस्लिम संगठन हो या दलित संगठन हो या कर्नाटक रक्षण वेदिके हो, जितने भी हमारे बेलगाम जिले के जितने भी कर्नाटक संगठन हैं, सब मिलकर हम उनका साथ देते हैं। अगर 3500 पर तक इस चीज को नहीं माने तो ये 4000 को जाके रुक सकती है। इसलिए आप सबको ये एचरिके दिए जाते हैं कि जो भी हमारी रिक्वेस्ट है उसे कबूल करके जल्द से जल्द घोषणा कर दीजिए। इतनी बात बोलकर मैं अपनी बात को खत्म कर देता हूँ।